ರಾಷ್ಟ್ರೀಯ ಹೊನಲು ಬೆಳಕಿನ ಪುರುಷ ಹಾಗೂ ಮಹಿಳೆಯರ ವಾಲಿಬಾಲ್ ಕ್ರೀಡಾಕೂಟಕ್ಕೆ ತಿಪಟೂರಿನಲ್ಲಿ ಅದ್ದೂರಿ ಚಾಲನೆ. ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಮಾತನಾಡಿದ ಮಾಜಿ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ, ಮನುಷ್ಯನ ಆರೋಗ್ಯ ಸದೃಢವಾಗಿರಬೇಕಾದರೆ ಕ್ರೀಡೆಗಳು ಸಹಕಾರಿ. ಮನುಷ್ಯನ ದೇಹ ಹಾಗೂ ಮನಸ್ಸು ಸ್ವಾಸ್ಥ್ಯ ಹಾಗೂ ಲವಲವಿಕೆಯಿಂದ ಇರುವುದೇ ನಿಜವಾದ ಆರೋಗ್ಯ. ಉತ್ತಮ ಆರೋಗ್ಯಕ್ಕೆ ದೇಹವನ್ನ ಕ್ರಿಯಾಶೀಲವಾಗಿ ಇಡಬೇಕು. ಕ್ರೀಡೆ ಹಾಗೂ ವ್ಯಾಯಾಮಗಳು ದೇಹವನ್ನ ಸದೃಢವಾಗಿ ಇಡಲು ಸಹಕಾರಿಯಾಗಿದ್ದು, ಕ್ರೀಡೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ತಿಪಟೂರಿನಲ್ಲಿ ಹೆಚ್ಚು ಪ್ರೋತ್ಸಾಹ ನೀಡುತ್ತಾ ಇದ್ದಾರೆ. ಹೆಚ್ಚೆಚ್ಚು ಕ್ರೀಡಾಕೂಟಗಳನ್ನು ನಡೆಸಬೇಕು ಎಂದು ತಿಳಿಸಿದರು. ಕ್ರೀಡಾಕೂಟ ಉದ್ಘಾಟಿಸಿದ ಶಾಸಕ ಕೆ ಷಡಕ್ಷರಿ, ಕ್ರೀಡೆಗಳು ಮನುಷ್ಯನ ಆರೋಗ್ಯಕ್ಕೆ ಸಹಕಾರಿಯಾಗಿದ್ದು, ತಿಪಟೂರು ಸ್ಪಂದನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ರಾಷ್ಟ್ರೀಯ ಕ್ರೀಡಾಕೂಟ ಆಯೋಜನೆ ಮಾಡಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದಲ್ಲಿ ನಗರಸಭಾ ಉಪಾಧ್ಯಕ್ಷೆ ಮೇಘನಾ ಭೂಷಣ್, ಖ್ಯಾತ ವೈದ್ಯರು ಆದ ಡಾ ಶ್ರೀಧರ್, ತಿಪಟೂರು ಉಪವಿಭಾಗದ ಅಧಿಕಾರಿ ಶ್ರೀಮತಿ ಸಪ್ತಶ್ರೀ, ತಹಸೀಲ್ದಾರ್ ಪವನ್ ಕುಮಾರ್, ಪೌರಾಯುಕ್ತ ವಿಶ್ವೇಶ್ವರಯ್ಯ ಬದರಗಡೆ ಮುಂತಾದವರು ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಉಪಸ್ಥಿತರಾದಂಥ ಎಲ್ಲ ಗಣ್ಯಮಾನ್ಯರ ಅಧಿಕಾರಿ ಸ್ನೇಹಿತರ, ಯಾವತ್ತು ಕಲೆ ಬಗ್ಗೆ ಕ್ರೀಡೆ ಬಗ್ಗೆ ಅಭಿಮಾನ ಇಟ್ಟಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳ ಕಲಾಭಿಮಾನಿಗಳ ಮಾಧ್ಯಮ ಸ್ನೇಹಿತರ, ಈಗಾಗಲೇ 9 ಗಂಟೆ ಆಗಿದೆ. ಎಲ್ಲ ನೀವು ಮ್ಯಾಚ್ ನೋಡ್ತಕ್ಕಂಥ ದೃಷ್ಟಿಯಲ್ಲಿ ಇದ್ದೀರಿ. ಇವತ್ತು ಚಿತ್ತೂರು ಕಲ್ಪತರು ನಾಡು ಕಲೆಗೆ ಮತ್ತು ಕ್ರೀಡೆಗೆ ಹೆಸರಾದಂಥ ನಾಡು. ಬಹಳಷ್ಟು ವರ್ಷಗಳಿಂದ ಈ ಕಲ್ಪತರು ನಾಡಿನಲ್ಲಿ ವಿವಿಧ ಕ್ರೀಡೆಗಳನ್ನು ನಡೆಸ್ತಾ ಬಂದಿದ್ದಾರೆ. ಅದರಲ್ಲೂ ಈಗಿನ ಸ್ಪಂದನ ಟ್ರಸ್ಟ್ ಅವರು ರಾಷ್ಟ್ರಮಟ್ಟದ ಹೊನಲು ಬೆಳಕಿನ ಒಂದು ವಾಲಿಬಾಲ್ ಪಂದ್ಯವನ್ನು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ. ನಾನಾದರೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ರಾಷ್ಟ್ರಮಟ್ಟ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇಂಥ ಕ್ರೀಡೆಯನ್ನು ಬೆಳೆಸಿ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಬಹುಶಃ ಕಲ್ಪತರು ನಾಡು ಇವತ್ತು ಇಂಥ ಕಲೆಯನ್ನು ಕ್ರೀಡೆಯನ್ನು ಮಾಡೋದ್ರಿಂದ ಕ್ರೀಡಾಪಟುಗಳು ದೈಹಿಕವಾಗಿ ಮಾನಸಿಕವಾಗಿ ತೊಡಗಿಸ್ಕೊಂಡು ಇದರಿಂದ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ನಾನಾದರೂ ಭಾವಿಸಿದ್ದೇನೆ. ಈಗಾಗಲೇ ಮಾಧುಸ್ವಾಮಿಯವರು ಬಹಳಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡೋಗಿದ್ದಾರೆ. ಇಂದು ಮಾತನಾಡ್ತಕ್ಕಂಥವ್ರು ಬಹಳಷ್ಟು ಜನ ಇದ್ರೂ ಇವತ್ತು ಒಂದು ಕ್ರೀಡೆ ಬಗ್ಗೆ ಹೆಚ್ಚಿನ ಅಭಿಮಾನ ಇಟ್ಕೊಂಡು ಎಲ್ಲ ಥರ ಕ್ರೀಡೆ ಅಂತೇಳಿ ವಾಸ್ತವವಾಗಿ ಆರೋಗ್ಯ ಅನ್ನೋ ದೃಷ್ಟಿನೇ ಬೇರೆ. ಮನಸ್ಸು ಚಟುವಟಿಕೆಯಿಂದ ಮೈ ಹಗುರವಾಗಿ ಯಾವುದೇ ರೀತಿ ಗೊಂದಲ ಇದ್ದಂತೆ ಬದುಕೋ ಸ್ಥಿತಿಯನ್ನು ಆರೋಗ್ಯ ಅಂತ ಕರೀತಾರೆ. ಹಾಗಾಗಬೇಕು ಅಂದರೆ ನಾವು ಬೆಳಗ್ಗೆ ಎದ್ದು ನಡೆಯೋದ್ರಿಂದ ಹಿಡಿದು ಸಂಜೆವರೆಗೆ ಚಟುವಟಿಕೆಯಾಗಿ ಇರಬೇಕು ಅಂದರೆ ಕ್ರೀಡೆಗಳನ್ನು ನಾವು ಹೆಚ್ಚು ಮಟ್ಟಿಗೆ ಅಭ್ಯಾಸ ಮಾಡಿರಬೇಕಾಗುತ್ತೆ. ಇಲ್ಲಿ ಶರೀರ ಬಹಳ ಹಗುರವಾಗಿರುತ್ತೆ, ಬಹಳ ಚಟುವಟಿಕೆಯಿಂದ ಕೂಡಿರುತ್ತೆ. ಅಲ್ಲಿ ರಚನಾತ್ಮಕವಾದ ಕೆಲಸಗಳನ್ನ ಮಾಡಲಿಕ್ಕೆ ಬಹಳ ಸಹಾಯ ಆಗುತ್ತೆ. ಶರೀರ ಭಾರ ಆದರೆ ಶರೀರನ ಸ್ವಲ್ಪ ನಿಸ್ತೇಜವನ್ನು ಮಾಡಿಕೊಂಡ್ರೆ ಮನಸ್ಸು ಕೂಡ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತೇಳಿ ನಾವು ಭಾವಿಸೋಕ್ಕಾಗಲ್ಲ. ಮನಸ್ಸನ್ನು ನಾವು ಚೆನ್ನಾಗಿ ಇಟ್ಕೋಬೇಕಂದ್ರೆ ಮೈಯನ್ನು ಕೂಡ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಆ ಕಾರ್ಯಕ್ರಮಗಳಿಗೆ ನಾವು ಈ ಕೆಲಸವನ್ನು ಬಾಲ್ಯದಿಂದ ಮಕ್ಕಳು ಕಲಿಸ್ಕೊಂಡು ಬರಬೇಕಾಗುತ್ತೆ. ಮತ್ತು ಇವತ್ತು ಕ್ರೀಡೆಗಳನ್ನ ಆಯೋಜನೆ ಮಾಡೋದು ಅಷ್ಟೊಂದು ಸುಲಭವಾದ ಕೆಲಸಗಳಲ್ಲ, ಬಹಳ ಶ್ರಮ ಇದೆ. ಇವತ್ತು ಕಾಲ ತುಂಬ ದುಬಾರಿ ಆಗಿದೆ. ಏನಾದರೂ ಒಂದು ಕೆಲಸನ ನಾವು ಮಾಡಬೇಕಂದ್ರೆ ಅದಕ್ಕೆ ಉತ್ತೇಜನ ನೀಡೋ ದಿನ ಬಹಳ ಸಂಖ್ಯೆಯಲ್ಲಿ ಬೇಕಾಗುತ್ತೆ. ನಾನು ಷಡಕ್ಷರ ಜೊತೆ ಮಾತಾಡ್ತಾ ಇದ್ದೆ, ಚಿತ್ತೂರು ಬಿಟ್ಟರೆ ಬೇರೆ ಎಲ್ಲೂ ಉತ್ತೇಜನ ಕೊಟ್ಟು ಕ್ರೀಡೆಗಳನ್ನ ಮಾಡಿಸೋ ಸ್ಥಿತಿ ಈ ಭಾಗದಲ್ಲಿ ಇಲ್ಲ. ಬಹುಶಃ ನಾವೆಲ್ಲ ಇನ್ನು ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಇಲ್ಲೆಲ್ಲ ಕಲ್ಪಿಸ್ಕೊಳ್ಳಿಕ್ಕೂ ಆಗಲ್ಲ. ಸ್ವಲ್ಪ ಮಟ್ಟಿಗೆ ದುಡ್ಡಿನಲ್ಲಿ ಹೋಗುವ ಆಟನ ಭಾಳ ಚೆನ್ನಾಗಿ ಆಡಿಸ್ತಾ ಇದ್ರು. ಅದು ಬಿಟ್ಟು ಈ ಊರು ಕ್ರೀಡಾತ್ಮಕವಾಗಿ ಒಳ್ಳೆ ಸಾಂಸ್ಕೃತಿಕ ಸ್ಥಳವಾಗಿರೋದು ನಿಜವಾಗ್ಲೂ ನಾವೆಲ್ಲ ಹರ್ಷ ಪಡುವಂಥ ಸಂಗತಿ. ಇಂಥ ಸ್ಥಿತಿ ಇನ್ನೂ ಹೆಚ್ಚು ತರಲಿ. ಇದರ ಆಯೋಜಕರು ಇನ್ನೂ ಒಳ್ಳೊಳ್ಳೆ ಕ್ರೀಡೆಗಳನ್ನ ಆಯೋಜನೆ ಮಾಡಿ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳನ್ನ ಕೂಡ ಆಡುವಂಥ ಸ್ಥಿತಿ ಕಿತ್ತೂರಲ್ಲಾಗಲಿ ನಿಮಗೆಲ್ಲ
ಕಣ್ಣಿಗೆ ಒಳ್ಳೆ ಉತ್ತರ ಸಿಗಲಿ ಅಂತ ಆಶಿಸ್ಬಿಟ್ಟು ಬಹಳ ಸಂತೋಷದಿಂದ ನಾನು ಕ್ರೀಡಾ ಜೊತೆಯಲ್ಲಿ ಶ್ರೀಕಾರವನ್ನು ಸ್ಥಾಪನೆ ಮಾಡಿದ್ದೀನಿ. ಇದು ನಿರಂತರವಾಗಿ ಇರುತ್ತಾ ಇರಲಿ, ಇನ್ನೂ ಹೆಚ್ಚು ಪ್ರಜ್ವಲಿಸಲಿಕ್ಕೆ ಆರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಉದ್ಘಾಟನೆ ಆಗ್ತಾ ಇದೆ. ಇದೊಂದು ತಿಪಟೂರಿನಲ್ಲಿ ಮೈಲಿಗಳನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ, ಅರ್ಥಪೂರ್ಣ ಕಾರ್ಯಕ್ರಮ, ಸದುದ್ದೇಶದ ಕಾರ್ಯಕ್ರಮ. ನಮ್ಮ ಸ್ಪಂದನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ತಿಪಟೂರು ಇದರ ಸಂಯುಕ್ತಾಶ್ರಯದಲ್ಲಿ ಹಾಗೂ ಹಲವಾರು ಪದಾಧಿಕಾರಿಗಳ ಹಾಗೂ ಸಹಯೋಗದಲ್ಲಿ ಇವತ್ತಿನ ಕಾರ್ಯಕ್ರಮ ನೆರವೇರ್ತಾ ಇದೆ. ಇವತ್ತಿನ ಈ ಕ್ರೀಡಾಪಟುಗಳನ್ನ ನೋಡಿ ನಮ್ಮ ಮಕ್ಕಳು ಕೂಡ ಉತ್ತೇಜಿತರಾಗಬೇಕು. ನಮ್ಮ ನಾಡಿನ ಹೆಸರನ್ನ, ನಮ್ಮ ತಾಲೂಕಿನ ಹೆಸರನ್ನ, ಜಿಲ್ಲೆಯ ಹೆಸರನ್ನ, ರಾಜ್ಯದ ಹೆಸರನ್ನ, ದೇಶದ ಹೆಸರನ್ನ ಉನ್ನತ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ರಾರಾಜಿಸುವಂತೆ ಮಾಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಕಳಕಳಿ. ಈಗ ಬಲೂನನ್ನ ಆಕಾಶಕ್ಕೆ ಆಗಸಕ್ಕೆ ಏರಿಸುವುದರ ಮೂಲಕ ಉದ್ಘಾಟನೆಯನ್ನು ಏರಿಸ್ತಾ ಇದ್ದಾರೆ. ಆ ಬಲೂನ್ಗಳ ಆಗಸಕ್ಕೆ ಆಡ್ತಾ ಇರೋ ಹಾಗೆ ನಮ್ಮ ಮಕ್ಕಳ ಹಾಗೂ ನಮ್ಮ ದೇಶದ ಹೆಸರು ಕೂಡ ಆಕಾಶಕ್ಕೆ ಆಡ್ತಾ ಇರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್ 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ವಿಶಾಲವಾದ ಆಟದ ಮೈದಾನ, ವಿಜ್ಞಾನ ಲ್ಯಾಬ್, ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅಬಕಾಸ್ ಕೂಡ ಕಲಿಸಲಾಗ್ತಾ ಇದೆ. ಮಕ್ಕಳಿಗೆ ಡ್ಯಾನ್ಸ್, ಕರಾಟೆ, ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ. ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ. ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್, ತಮ್ಮೇನಹಳ್ಳಿ, ಅಚ್ಯುತ್ ನಗರ ಪೋಸ್ಟ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9964693066 ಹಾಗೂ 08022222288.